ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಶೋಭಾಸ್ ಕುಕಿಂಗ್. ದಿಢೀರ್ ಮಂಡಕ್ಕಿ ಮಾಡಲು ಬೇಕಾಗಿರೋ ಸಾಮಗ್ರಿಗಳು: ಪುಟಾಣಿ, ಶೇಂಗಾ, ಬೆಳ್ಳುಳ್ಳಿ, ಉಪ್ಪು, ಸಕ್ಕರೆ, ಇಂಗು ಹಾಗೂ ಹುರ್ಗಡ್ಲೆ ಪೌಡರು, ಅರಿಶಿನ, ಆಮೇಲೆ ಮಂಡಕ್ಕಿ. ಈಗ ಮಾಡೋ ವಿಧಾನ ಹೆಂಗಂದ್ರೆ, ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಕಾದ್ಮೇಲೆ ಸಾಸಿವೆ, 1.5 ಸ್ಪೂನ್ ಸಾಸಿವೆ, ಹಾಗೆ ಒಂದೂವರೆ ಸ್ಪೂನ್ ಜೀರಿಗೆ, ಒಂದಿಷ್ಟು ಇಂಗು. ಇವು ಸಾಯಂಕಾಲ ಹೊತ್ತು ಯಾರಾದರೂ ಸಡನ್ನಾಗಿ ಬಂದಾಗ ಒಗ್ಗರಣೆ ಮಾಡ್ಕೊಂಡು ಕುಂದ್ರಕಿನ ಈ ಟೈಪ್ ಮಾಡೋದು ಭಾಳ ಸುಲಭ ನೋಡ್ರಿ. ಈಗ ಒಂದಿಷ್ಟು ಪುಟಾಣಿ ನೀವು ಹುರ್ಕಡ್ಲಿನೂ ಅಂತೀರಿ, ನಮ್ಮ ಕಡೆಗೆ ನಾವೆಲ್ಲ ಪುಟಾಣಿ ಅಂತೀವಿ. ಒಂದು ಸ್ವಲ್ಪ ಕೆಂಪಾಗೋ ತನಕ ಹುರ್ಕೊಳೋಣ. ಇವು ಟೇಸ್ಟು ಆಗ್ತಾವ್ರಿ. ನಾವೆಲ್ಲ ಬೇರೆ ಪ್ರಿಪ್ರೇಷನ್ ಮಾಡ್ಕೊಂಡು ಕುಂದ್ರಕೇನ ಉಳ್ಳಾಗಡ್ಡಿ, ಮೆಣ್ಸಿನ್ಕಾಯಿ ಹೆಚ್ಕೊಂಡು ಕುಂದ್ರಕೇನ ಈ ಸಡನ್ನಾಗಿ ಅಲ್ಲೇ ಅಕ್ಕಪಕ್ಕ ಮಸಾಲೆ ಡಬ್ಬ್ಯಾಗಿರ್ತಾವೆ. ಈಗ ಒಂದಿಷ್ಟು ಶೇಂಗಾ ಹಾಕನ್ರಿ. ಅವನು ಒಂದು ಸ್ವಲ್ಪ ಕೆಂಪಾಗೋ ತನಕ ಹುರಿಯೋಣ. ನಮ್ಮ ಮನ್ಯಾಗ ನಾವೇನು ಮಾಡ್ತೀವಿ, ಬೆಳಗ್ಗೆ ತಿಂಡಿಗೆ, ಸಾಯಂಕಾಲ ಟೀ ಜೊತೆ ಮಾಡಿರ್ತೀವಿ. ಆಮೇಲೆ ನಡುವೆ ಯಾಕಾರ ಸಡನ್ನಾಗಿ ಯಾರ ಬಂದ್ರಂದ್ರೆ ಆ ಉಳ್ಳಾಗಡ್ಡಿ ಹೆಚ್ಕೊಂಡು ಕುಂದ್ರೋದಕ್ಕೆ ಇವನ್ನ ಮಾಡಿರ್ತೀನಿ ರೀ. ಅವ್ರಿಗೆ ಹಂಗೆ ಟೀ ಕೊಡೋ ಬದಲು ಇದನ್ನು ಕೊಟ್ಟಿರ್ತೀನಿ. ಆಮೇಲೆ ಒಂದಿಷ್ಟು ಇಟ್ಕೊಂಡಿದ್ವಲ್ಲ ರೀ ಬೆಳ್ಳುಳ್ಳಿನ, ಅವು ಒಂದಿಷ್ಟು ಹಾಕನ್ರಿ. ಒಂದಿಷ್ಟು ಮೆಣ್ಸಿನ್ಕಾಯಿ ರೀ, ಅವು ನಮ್ಮ ಕಡೆಗೆಲ್ಲ ಉದ್ದ ಮೆಣ್ಸಿನ್ಕಾಯಿ ರೀ, ಗಿಡ್ಡ ಮೆಣ್ಸಿನ್ಕಾಯಿ ಸಿಗೋಂಗಿಲ್ಲ. ಅದ್ರೊಳಗೆ ನಾನು ಎರಡು ಪೀಸ್ನಂಗೆ ಕಟ್ ಮಾಡ್ಕೊಂಡೀನಿ. ಅವು ಒಂದು ಸ್ವಲ್ಪ ಫ್ರೈ ಮಾಡೋಣ ಹಣ್ಣಾಗೋತನ. ಆಮೇಲೆ ಒಂದಿಷ್ಟು ಅರಿಶಿನ ಹಾಕ್ಕೊಂಡು ಅದನ್ನೊಂದು ಸ್ವಲ್ಪ ಕೈ ಆಡ್ಕೊಳೋಣ್ರಿ. ಈಗ ಕೆಳಗೆ ಇಳಿಸಿ ನಾವೇನು ಮಾಡೋಣ, ಮಂಡಕ್ಕಿ ತೊಗೊಂಡಿವಲ್ಲ ರೀ, ಆ ಮಂಡಕ್ಕಿನ ಸ್ವಲ್ಪ ಹಂಗೆ ಇದು ಮಾಡ್ಕೊಂಡು ಜಾಲಿಸ್ಕೊಂಡು ಹಂಗೆ ಮಾಡಿ ಅಲ್ಲೇ ಪ್ಲಾಸ್ಟಿಕ್ನಾಗ ತೊಗೊಂಡು ಹಾಕ್ಕೊಳ್ಳೋಣ್ರಿ. ಈಗ ಇವು ಟೇಸ್ಟ್ ಆಗ್ತಾವ್ರಿ. ಇವು ಒಂಥರ ರುಚಿನ ಬೇರೆ ರೀ, ಒಗ್ಗರಣೆ ಮಂಡಕ್ಕಿನ ಬೇರೆ ರೀ. ಈ ಥರ ನಾವೇನು ಮಂಡಕ್ಕಿ ಮಾಡ್ತೀವಲ್ಲ ರೀ, ಇದು ದಿಢೀರ್ ಮಂಡಕ್ಕಿ, ಇದು ಟೇಸ್ಟ ಬೇರೆ ಹಾಕವ್ರಿ. ಈಗ ನೀಟಾಗಿ ಕಲಸ್ಕೊಳನ್ರಿ. ಸ್ಪೂನ್ಯಾಗ ಕಲಿಸ್ಕೊಳಕ್ಕಿನ ನನಗೆ ಕೈಯಾಗ ಕಲಿಸ್ಕೊಳಕ್ಕೆ ಭಾಳ ಕಂಫರ್ಟ್ ರೀ. ಹಾಗಾಗಿ ಒಂದಿಷ್ಟು ಕೈಯಾಗ ನಾನು ನೀಟಾಗಿ ಕಲಿಸ್ಕೊಂತ್ರಿ. ಅಂದ್ರೆ ಉಪ್ಪು ಖಾರ ಸ್ವಲ್ಪ ಚೆಂದಾಗಿ ಹತ್ತತ್ರಿ ಅದು. ಅದಾದಮೇಲೆ ಅದಕ್ಕೆ ಒಂದಿಷ್ಟು ಸಕ್ಕರೆ ಹಾಕೋಣನ್ರಿ. ಸಕ್ಕರೆ ಸ್ವಲ್ಪ ಟೇಸ್ಟ್ ಬರ್ತೈತೆ ರೀ. ಅದು ಸ್ವಲ್ಪ ಸ್ವೀಟ್ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ರೀ. ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ ಸಾಲ್ಕ್ರಿ ಒಂದಿಷ್ಟು ಸಕ್ಕರೆ. ಉಪ್ಪು ರೀ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಅದನ್ನು ನೀಟಾಗಿ ಎಲ್ಲ ಕಡೆಗೂ ಕಲಿಸ್ಕೊಳನ್ರಿ. ಕೈಯಾಗ ನೋಡ್ರಿ ಎಲ್ಲ ಸಮಾಗಿ ಕಲಿಸ್ಕೊಬೋದು ರೀ. ಚಮಚಕ್ಕಿನ ಬೆಸ್ಟ್ ರೀ ಕೈಯಾಗ ಕಲಿಸ್ಕೊಳೋದು. ಆಮೇಗಿನ ಹುರ್ಕಡ್ಲಿ ಹಿಟ್ಟು ರೀ, ಪುಟಾಣಿ ಹಿಟ್ಟು ರೀ, ಅದನ್ನೊಂದು ಸ್ವಲ್ಪ ಮೇಲೆಲ್ಲ ಹಾಕ್ಕೊಂಡು, ನಾವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿರ್ತೀನಿ ರೀ, ಅದು ಟೇಸ್ಟ್ ಕೊಡ್ತೈತೆ ರೀ ಪುಟಾಣಿ ಹಿಟ್ಟು. ನೀಟಾಗಿ ಕಲಿಸ್ಕೊಳನ್ರಿ. ಈಗ ಕಲಿಸ್ಕೊಂಡ್ರೆ ನೋಡಿರಿ, ಈಗ ಮಂಡಕ್ಕಿ ರೆಡಿನ ಅದು ರೀ. ನಾವು ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ. ಹೊಸದು ಯೂಟ್ಯೂಬ್ ಚಾನಲ್ ಓಪನ್ ಮಾಡೀವ್ರಿ. ಧನ್ಯವಾದಗಳು ರೀ.